ಹಾಯ್ ಹಲೋ ಎಲ್ರಿಗೂ HSTR ಕ್ಲಾಸಸ್ಗೆ ಮತ್ತೊಮ್ಮೆ ಸುಸ್ವಾಗತ. ಇನ್ನೇನು ಕೆಲವೇ ದಿನಗಳಲ್ಲಿ HSTR ಪೇಯ್ಡ್ ಕ್ಲಾಸಸ್ಗಳು ಸ್ಟಾರ್ಟ್ ಆಗ್ತಾ ಇದೆ. ಆ ಒಂದು ಕಾಂಟ್ಯಾಕ್ಟ್ ನಂಬರು ಈ ಕೆಳಗಡೆ ಕಾಣಿಸ್ತಾ ಇದೆ. ಆ ಒಂದು ಲಿಂಕ್ನ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ, ನಂಬರ್ನ ಕಾಂಟ್ಯಾಕ್ಟ್ ಮಾಡೋದ್ರ ಮೂಲಕ ನೀವು ಪೇಯ್ಡ್ ಕ್ಲಾಸಸ್ಗಳಿಗೆ ಜಾಯ್ನ್ ಆಗಬಹುದು. ಕಳೆದ ಕ್ಲಾಸಲ್ಲಿ ನಾವು ಪ್ರೀವಿಯಸ್ ಇಯರ್ದ ಕೆಲವೊಂದಿಷ್ಟು ಕ್ವಶನ್ಸ್ಗಳನ್ನ ಡಿಸ್ಕಸ್ ಮಾಡಿದ್ದೀವಿ. ಲೆಟ್ ಅಸ್ ಕಂಟಿನ್ಯೂ ವಿತ್ ದಟ್ ಒನ್. ಇನ್ ದ ಬಯಾಲಜಿ 48 ಕ್ವಶನ್ಸ್ ತನಕ ಕಂಪ್ಲೀಟ್ ಮಾಡಿದ್ವಿ. ನಮ್ಗೆ ಗೊತ್ತಿದ್ದ ಹಾಗೆ 40ಇಂದ 80 ತನಕ ಬಯಾಲಜಿ ರಿಲೇಟೆಡ್ ಆಗಿರೋ ಕ್ವಶನ್ಸ್ಗಳು ನಮ್ಗೆ ಬಿದ್ದಿರ್ತದೆ. 49th ಕ್ವಶನ್ಸ್ ವಿಲ್ ಬಿ ಲೈಕ್ ದಿಸ್. ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇರಬಹುದು. ಈಸ್ ಎಸ್ ಕ್ವಶನ್ ನಂಬರ್ 49. ಎಸ್, ವಾಯುಮಂಡಲದಲ್ಲಿ ಹಸಿರು ಮನೆ ಅನಿಲಗಳ ಅನುಪಸ್ಥಿತಿಯಲ್ಲಿ ಉಂಟಾಗುವ ಪರಿಣಾಮವನ್ನು ಕೇಳಿದರೆ, ಇನ್ ಸೆನ್ಸ್ ನಮಗೆ ಏನಾದರೂ ಗ್ರೀನ್ ಹೌಸ್ ಗ್ಯಾಸಸ್ಗಳು ಇಲ್ಲ ಅಂದರೆ ಯಾವ ರೀತಿಯ ಎಫೆಕ್ಟ್ಸ್ಗಳನ್ನ ನಾವು ನೇಚರಲ್ಲಿ ಆಗ್ತದೆ ಅನ್ನೋದನ್ನ ಕೇಳ್ತಾರೆ, ರೈಟ್? ಸೊ ದಟ್ ನಮ್ಗೆಲ್ರಿಗೂ ಗೊತ್ತಿರಬಹುದು ದಟ್ ಒನ್ ಇವತ್ತಿನ ದಿನ ಗ್ರೀನ್ ಹೌಸ್ ಎಫೆಕ್ಟ್ ಮತ್ತು ಗ್ಲೋಬಲ್ ವಾರ್ಮಿಂಗ್ ಅನ್ನೋದು ಎರಡು ಮೇಜರ್ ಇಶ್ಯೂಸು ನಾವೆಲ್ಲರೂ ಕೂಡ ಫೇಸ್ ಮಾಡ್ತಾ ಇರೋದು. ಅದರಲ್ಲಿ ಮೊದಲು ಇಂಪಾರ್ಟೆಂಟ್ ಆಗಿ ಗ್ರೀನ್ ಹೌಸ್ ಎಫೆಕ್ಟು. ಈ ಗ್ರೀನ್ ಹೌಸ್ ಎಫೆಕ್ಟ್ ಅಂದ್ರೂ ಕೂಡ ನಮಗೆ ಯಾವಾಗಲೂ ಕೂಡ ಪ್ರಾಬ್ಲಮ್ ಆಗಿರೋದಿಲ್ಲ, ರೈಟಾ? ಸೊ ದಟ್ ಈ ಗ್ರೀನ್ ಹೌಸ್ ಎಫೆಕ್ಟಿಂದ ನಮಗೆ ಲಾಭನೂ ಕೂಡ ಇದೆ. ಇವತ್ತಿನ ದಿವಸ ನಾವೇನು ನೋಡ್ತಾ ಇದ್ದೀವಿ, ಗ್ರೀನ್ ಹೌಸ್ ಗ್ಯಾಸಸ್ಗಳು, ಆ ಗ್ರೀನ್ ಹೌಸ್ ಗ್ಯಾಸಸ್ಗಳು ನಮ್ಮೆಲ್ಲರೂ ಕೂಡ ಎನ್ವಿರಾನ್ಮೆಂಟಲ್ ಟೆಂಪ್ರೇಚರ್ನ ಮೇಂಟೈನ್ ಮಾಡೋದಕ್ಕೆ ಬಹಳ ಹೆಲ್ಪ್ ಮಾಡ್ತಾ ಇದೆ. ಸೊ ವೆರಿ ಸ್ಪೆಷಲ್ ಆಗಿ ನಾವು ಗ್ರೀನ್ ಹೌಸ್ ಗ್ಯಾಸಸ್ಗಳನ್ನ 4 ಕ್ಯಾಟಗರಿಲಿ ಡಿವೈಡ್ ಮಾಡ್ತೀವಿ. ಮೊದಲನೇದು ಅರೌಂಡ್ ಕಾರ್ಬನ್ ಡೈಆಕ್ಸೈಡು ಮ್ಯಾಕ್ಸಿಮಮ್ ಆಗಿ ಒಂದು 60% ಇರ್ತದೆ. ಅದರ ಜೊತೆಗೆ ಅಲ್ಲೇ ನಮಗೆ ಮೀಥೇನ್ ಗ್ಯಾಸಸ್ಗಳು ಕೂಡ ಪ್ರೆಸೆಂಟ್ ಆಗಿರ್ತದೆ. ಸೊ ದಟ್ CH4 ಮೀಥೇನ್ ಏನಿದೆ ಅದ್ರ ಜೊತೆಗೇನೆ ಮ್ಯಾಕ್ಸಿಮಮ್ ಆಗಿ ನಮ್ಮಲ್ಲಿ ರೆಫ್ರಿಜರೇಟರ್ಸ್ಗಳಿಂದ ಏನು ರಿಲೀಸ್ ಆಗ್ತದೆ, CFC ಅಂತ ಏನು ಕರಿತೀವಿ, ಆ CFCಗಳು ಕೂಡ ನಮ್ಮ ನೇಚರ್ಲಿ ಪ್ರೆಸೆಂಟ್ ಆಗಿದೆ. ಆ್ಯಂಡ್ ಕೊನೆಯದಾಗಿ ಆಕ್ಸೈಡ್ಸ್ ಆಫ್ ನೈಟ್ರೋಜನ್. ಸೊ ಇವುಗಳು ಕೂಡ ನಮಗೆ ಗ್ರೀನ್ ಹೌಸ್ ಗ್ಯಾಸ್ಗಳಾಗಿ 4ನ ಮೇಜರ್ ಆಗಿ ಕ್ಲಾಸಿಫೈ ಮಾಡ್ತೀವಿ. ಇವುಗಳ ರೇಷಿಯೋಸ್ನು ಕೂಡ ಕೊಟ್ಟಿದ್ದಾರೆ. ಸೊ ಮೀಥೇನ್ ಅಂತ ಬಂದಾಗ, ಕಾರ್ಬನ್ ಡೈಆಕ್ಸೈಡ್ ಅಂತ ಬಂದಾಗ, N2O ಅಂತ ಬಂದಾಗ, ಅದ್ರ ಜೊತೆಗೇನೆ N2O ಅಂತ ಬಂದಾಗ ಜೊತೆಗೇನೆ CFC 14% ಇದ್ರೆ N2Oಗಳು ಸಾಧಾರಣವಾಗಿ ನಮಗೆ 6% ಇರ್ತದೆ. ದೆನ್ ಕಾರ್ಬನ್ ಡೈಆಕ್ಸೈಡ್ ಕಾನ್ಸಂಟ್ರೇಷನ್ ಮೆಜಾರಿಟಿ 60%, ಜೊತೆಗೆ 20% ಮೀಥೇನು ಕೂಡ ಪ್ರೆಸೆಂಟ್ ಆಗಿರ್ತದೆ. ಈ ಎಲ್ಲ ಇನ್ಫಾರ್ಮೇಷನ್ಸ್ಗಳು ಕೂಡ ನಮಗೆ ಗೊತ್ತಿರಬೇಕು. ಸೊ ಈ ಒಂದಿಷ್ಟು ಗ್ರೀನ್ ಹೌಸ್ ಗ್ಯಾಸಸ್ಗಳು ಇಲ್ಲ ಅಂದಿದ್ರೆ ಇವತ್ತು ನಮ್ಗೆ ಏನಾಗ್ತಿದೆ ಅನ್ನೋದು ಪ್ರಶ್ನೆ. ಇನ್ ದ ಅಬ್ಸೆನ್ಸ್ ಆಫ್ ಗ್ರೀನ್ ಹೌಸ್ ಗ್ಯಾಸಸ್ ಯಾವ ರೀತಿಯ ಎಫೆಕ್ಟ್ಸ್ಗಳು ನಮಗೆ ಆಗ್ತಾ ಇದ್ವು ಅನ್ನೋದು ಕ್ವಶನ್. ಸೊ ದಟ್ ಮೊದಲನೇದು ದ ಅರ್ತ್ ಅಟ್ಮಾಸ್ಫಿಯರ್ ವುಡ್ ಬಿ 0. ಸೊ ಇಲ್ಲಿ ನಮಗೆ ವಾಟ್ ಆರ್ ದ ರೀಸನ್ಸ್ ಫಾರ್ ದಿ ಪ್ರೆಸೆನ್ಸ್ ಆಫ್ ದೀಸ್ ಗ್ರೀನ್ ಹೌಸ್ ಗ್ಯಾಸಸ್ ಅನ್ನೋದು ತಿಳ್ಕೊಬೇಕು. ಮೊದಲನೇದಾಗಿ ದೆ ಟ್ರ್ಯಾಪ್ ದಿ ಅಟ್ಮಾಸ್ಫಿಯರಿಂಗ್. ಸೊ ಅಟ್ಮಾಸ್ಫಿಯರ್ ಇರ್ತಕ್ಕಂಥ ಹೀಟನ್ನ ಅವುಗಳು ಟ್ರ್ಯಾಪ್ ಮಾಡೋದ್ರ ಮೂಲಕ ಸಕ್ಸಸ್ ಆಗ್ತದೆ, ರೈಟ್? ಸೊ ಹೀಟ್ನ ಟ್ರ್ಯಾಪ್ ಮಾಡೋದ್ರಿಂದ ಸೊ ನಮ್ಮಲ್ಲಿ ಲೈಫ್ ಏನು ಎಕ್ಸಿಸ್ಟ್ ಆಗಿದೆ ಅರ್ಥ ಮೇಲೆ, ಸೊ ಅದು ಮಿನಿಮಮ್ 15 ಡಿಗ್ರಿ ಸೆಲ್ಸಿಯಸ್ ಇರಬೇಕು, ಪ್ಲಸ್ 15 ಡಿಗ್ರಿ ಸೆಲ್ಸಿಯಸ್ ಮಿನಿಮಮ್ ಇರಬೇಕು. ಅವಾಗ ನಾವು ನೀವೆಲ್ಲರೂ ಕೂಡ ಬದುಕಲಿಕ್ಕೆ ಸಾಧ್ಯ ಇರ್ತದೆ. ಸಪೋಸ್ ಇದೇನಾದರೂ ಕಡಿಮೆ ಆದರೆ ಯಾವ ಲೈಫು ಕೂಡ ಅರ್ತ್ ಮೇಲೆ ಎಕ್ಸಿಸ್ಟ್ ಆಗೋದಿಲ್ಲ. ಡೇ ಟೈಮಲ್ಲಿ ಸನ್ ಇರ್ತಾನೆ, ಸೂರ್ಯ ಇರ್ತದೆ, ಬಿಸಿಲು ಇರ್ತದೆ, ನೋ ಪ್ರಾಬ್ಲಮ್ ಇಟ್ ಆಲ್. ಆದರೆ ನೈಟ್ ಟೈಮಲ್ಲಿ ಪರಿಸ್ಥಿತಿ ಹೇಗೆ? ನೈಟು ಕೂಡ ನಮಗೆ ಸೂರ್ಯ ಆಬ್ಸೆನ್ಸಲ್ಲಿ 0 ಡಿಗ್ರಿ ಬರೋದಿಲ್ಲ ಅಲ್ವಾ? ಸಪೋಸ್ ಏನಾದರೂ ಗ್ರೀನ್ ಹೌಸ್ ಗ್ಯಾಸಸ್ಗಳು ಇರಲಿಲ್ಲ ಅಂದಿದ್ರೆ ಇವತ್ತು ನಮ್ಮ ಟೆಂಪ್ರೇಚರು ಇಟ್ ವಿಲ್ ಬಿ ಅರೌಂಡ್ -18 ಡಿಗ್ರಿ ಸೆಲ್ಸಿಯಸ್. ಇಮ್ಯಾಜಿನ್ ದಿಸ್ ವ್ಯಾಲ್ಯೂ. 0ನೂ ಅಲ್ಲ, 0ಕ್ಕಿಂತ ಕಡಿಮೆ. ನಮ್ಗೆ ಇಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾನೆ, ದ ಅರ್ತ್ ಟೆಂಪ್ರೇಚರ್ ವುಡ್ ಬಿ 0 ಅಂತ ಕೊಟ್ಟಿದ್ದಾರೆ ಫಸ್ಟ್ ಆಪ್ಷನ್ಸಲ್ಲಿ. ಸ್ಟಿಲ್ ಅದು -18 ಡಿಗ್ರಿ ರೀಚ್ ಆಗುವಂಥ ಸಾಧ್ಯತೆ ಇರ್ತಿತ್ತು. ಈ ಒಂದಿಷ್ಟು ಗ್ರೀನ್ ಹೌಸ್ ಗ್ಯಾಸಸ್ಗಳು ಕಾರ್ಬನ್ ಡೈಆಕ್ಸೈಡು, ಮೀಥೇನು, ಆಕ್ಸೈಡ್ಸ್ ಆಫ್ ನೈಟ್ರೋಜನ್ನು, CFC ಇವೆಲ್ಲವೂ ಸೇರ್ಕೊಂಡ್ಬಿಟ್ಟು ಅಟ್ಮಾಸ್ಫಿಯರ್ ಇರ್ತಕ್ಕಂಥ ಸನ್ಲೈಟಿಗೆ ಬಂದಿರತಕ್ಕಂಥ ಹೀಟನ್ನ ಟ್ರ್ಯಾಪ್ ಮಾಡೋದ್ರ ಮೂಲಕ ನೇಚರಲ್ಲಿ ನೈಟ್ ಟೈಮು ಟೆಂಪ್ರೇಚರ್ನ ಇನ್ಕ್ರೀಸ್ ಮಾಡುವಲ್ಲಿ ಅಥವಾ ಹೋಲ್ಡ್ ಮಾಡುವಲ್ಲಿ ಹೆಲ್ಪ್ ಆಗಿದೆ, ರೈಟ್? ಸೊ ಈ ಬಗ್ಗೆ ತಿಳ್ಕೊಬೇಕು. ಸೊ ದಟ್ ಆಪ್ಷನ್ 1ನಲ್ಲಿ ಏನು ಪ್ರೊವೈಡ್ ಮಾಡಿದ್ದಾರೆ ಆ ಎಲ್ಲ ಇನ್ಫಾರ್ಮೇಷನ್ಸ್ಗಳು ಕೂಡ ಸೂಟಬಲ್ ಆಗಿದೆ. ದ ಅರ್ತ್ ಟೆಂಪ್ರೇಚರ್ ವುಡ್ ಬಿ 0 ಅಂತ ಹೇಳ್ತಾರೆ. ಸೊ ದಟ್ ಅರ್ತ್ ಟೆಂಪ್ರೇಚರ್ ಇನ್ಕ್ರೀಸ್ ಆಗೋದಿಲ್ಲ, ಅದು ಗ್ಲೋಬಲ್ ವಾರ್ಮಿಂಗ್ನ ಬಿಯಾಂಡ್ ದಟ್. ಇಲ್ಲಿ ನಮಗೆ ಗ್ರೀನ್ ಹೌಸ್ ಗ್ಯಾಸಸ್ಗಳು ಹೆಲ್ಪ್ಫುಲ್. ಇವತ್ತು ನಾವು ಮಾಡಿರ್ತಕ್ಕಂಥ ಪೊಲ್ಯೂಷನ್ಸ್ ಇಂದ ಅದು ಮ್ಯಾಕ್ಸಿಮಮ್ ಆಗಿ ಇನ್ಕ್ರೀಸ್ ಆಗ್ತಿದೆ ಹೊರತು ನಾರ್ಮಲ್ ಆಗಿ ಅದು ಯಾವತ್ತೂ ಕೂಡ ಎಕ್ಸಿಡ್ ಆಗೋದಿಲ್ಲ. ಸೊ ಮನುಷ್ಯನ ಅತಿ ಆಸೆಗಳಿಂದ ಅವೆಲ್ಲವೂ ಕೂಡ ಇವತ್ತು ಜಾಸ್ತಿ ಆಗ್ತಾ ಇದೆ. ಸೊ ಆಪ್ಷನ್ 1 ಇಸ್ ದ ಕರೆಕ್ಟ್ ಆನ್ಸರ್. ಲೆಟ್ ಅಸ್ ಮೂವ್ ಟುವರ್ಡ್ಸ್ ದಿ ನೆಕ್ಸ್ಟ್ ಕ್ವಶನ್. ಕ್ವಶನ್ ನಂಬರ್ 50. ಒನ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಅ ಲಿಮಿಟೇಷನ್ ಆಫ್ ದಿ ಇಕಾಲಜಿಕಲ್ ಪಿರಮಿಡ್. ಸೊ ಪರಿಸರದ ಪಿರಮಿಡ್ಗಳಿಗೆ ಇದು ಯಾವುದೋ ಒಂದು ಲಿಮಿಟೇಷನ್ಸ್ ಅಲ್ಲ ಅನ್ನೋದನ್ನು ತಿಳ್ಕೊಬೇಕು. ಸೊ ಮೊದಲನೇದಾಗಿ ಎಲ್ಟನ್ ಅನ್ನೋಂಥ ಒಬ್ಬ ಸೈಂಟಿಸ್ಟು, ಸೊ ಹಿಸ್ ನೇಮ್ ಇಸ್ ಎಲ್ಟನ್. ಹಿ ಐಡೆಂಟಿಫೈಡ್ ದೀಸ್ ಪಿರಮಿಡ್ಸ್ಗಳು. ನಾವು 3 ಥರದ ಪಿರಮಿಡ್ಸ್ಗಳನ್ನ ನೋಡ್ತೀವಿ. ಪಿರಮಿಡ್ ಆಫ್ ನಂಬರ್, ದೆನ್ ಪಿರಮಿಡ್ ಆಫ್ ಎನರ್ಜಿ, ದೆನ್ pyramid of biomass.
ಈ 3 ಪಿರಮಿಡ್ಸ್ಗಳನ್ನ ನಾವು ನೇಚರ್ಲಿ ನೋಡಲಿಕ್ಕೆ ಸಾಧ್ಯ ಇದೆ. ಇವೆಲ್ಲವೂ ಕೂಡ ಆಹಾರ ಸರಪಳಿ ಅಂತ ಏನು ಕರಿತೀವಿ, ಅಥವಾ ಒಂದು ಆರ್ಗ್ಯಾನಿಸಮ್ಸ್ ಇನ್ನೊಂದು ಆರ್ಗ್ಯಾನಿಸಮ್ಸ್ಗಳು ಹೇಗೆ ಡಿಪೆಂಡ್ ಆಗಿದೆ ಅನ್ನೋದನ್ನ ಗ್ರಾಫಿಕಲಿ ರೆಪ್ರೆಸೆಂಟ್ ಮಾಡ್ತದೆ. ಸೊ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ಸ್ ಆಫ್ ದಿ ರಿಲೇಶನ್ಶಿಪ್ ಬಿಟ್ವೀನ್ ದ ಆರ್ಗ್ಯಾನಿಸಮ್ ಇನ್ ದ ಟ್ರಾಫಿಕ್ ಲೆವೆಲ್ ಇನ್ ಟರ್ಮ್ಸ್ ಆಫ್ ನಂಬರ್, ಬಯೋಮಾಸ್, ಇವೆಲ್ಲವನ್ನು ಕೂಡ ನಾವು ಇಕಲಾಜಿಕಲ್ ಪಿರಮಿಡ್ ನಲ್ಲಿ ನೋಡಲಿಕ್ಕೆ ಸಾಧ್ಯ ಇದೆ. ಇಕಲಾಜಿಕಲ್ ಪಿರಮಿಡ್ ನಲ್ಲಿ ಕೆಲವೊಂದಿಷ್ಟು ಲಿಮಿಟೇಷನ್ಸ್ಗಳು ಕೂಡ ಇದೆ. ಉದಾಹರಣೆಗೆ ನಾವೊಂದು ಫೇಮಸ್ ಆಗಿರತಕ್ಕಂತಹ ಒಂದು ಫುಡ್ ಚೈನ್ ಅನ್ನ ನೋಡ್ಲಿಕ್ಕೆ ಸಾಧ್ಯ ಇದೆ. ನಾವೆಲ್ಲರೂ ಕೂಡ ಇದನ್ನ ಚಿಕ್ಕ ವಯಸ್ಸಿನಲ್ಲೂ ಕೂಡ ಕಲ್ತಿರ್ತೀವಿ. ಆ ಒಂದು ಫುಡ್ ಚೈನು ಹಾವು. ಸೊ ಫಸ್ಟ್ ಒನ್ನು ವಿಚ್ ಆರ್ ಕಾಲ್ಡ್ ಆಸ್ ಗ್ರಾಸಸ್ಗಳನ್ನ ಗ್ರಾಸ್ ಹಾಪರ್ಸ್ ಅಲ್ವಾ. ಆ ಗ್ರಾಸ್ ಹಾಪರ್ಸ್ನ ತಿಂದು ಬದುಕ್ತಕ್ಕಂಥ ಆರ್ಗ್ಯಾನಿಸಮ್ಸ್ಗಳು ಫ್ರಾಗ್ ಆಗಿರುತ್ತೆ. ಫ್ರಾಗ್ನ ತಿಂದು ಬದುಕ್ತಕ್ಕಂಥದ್ದು ಸ್ನೇಕ್ ಆಗಿರ್ತದೆ. ಇವೆಲ್ಲವನ್ನು ಅಬ್ಸರ್ವ್ ಮಾಡಿದ್ವಿ. ಇದು ಒಂದು ಫುಡ್ ಚೈನ್. ಬಟ್ ನೇಚರ್ಲಿ ಯಾವಾಗಲೂ ಕೂಡ ಫುಡ್ ಚೈನ್ ಹೀಗೇನೆ ಇರ್ತದ? ಫ್ರಾಗ್ನ ಯಾವಾಗಲೂ ಸ್ನೇಕೇ ತಿನ್ಬೇಕಾ, ಕ್ಯಾಟ್ ತಿನ್ಬಾರ್ದ ಅಲ್ವಾ? ಇದನ್ನ ಫುಡ್ ಚೈನ್ ಅನ್ನ ಅಥವಾ ಇಕಲಾಜಿಕಲ್ ಪಿರಮಿಡ್ ನ ಲಿಮಿಟೇಷನ್ಸ್ ಅಂತ ಕರಿತೀವಿ. ನಾವೇನು ಎಕ್ಸಿಸ್ಟ್ ಆಗಿರ್ತಕ್ಕಂಥ ಫುಡ್ ಚೈನ್ ಬಗ್ಗೆ ಮಾತಾಡ್ತೀವಿ, ಆ ತರದ ಫುಡ್ ಚೈನ್ ನೇಚರ್ ಅಲ್ಲಿ ಇರುವುದಿಲ್ಲ. ಮೊದಲನೇ ಲಿಮಿಟೇಷನ್ಸ್. ಎರಡನೇದು ಕೊಳೆತಿಮಿಗಳು ಅಂತ ಏನು ಕರಿತೀವಿ, ಸ್ಯಾಪ್ರೋಫೈಟ್ಸ್ ಅಂತ ಏನು ಕರಿತೀವಿ, ಸಾಕಷ್ಟು ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂತ ಏನ್ ಹೇಳ್ತೀವಿ ಅಲ್ವಾ ನಾವುಗಳು, ಆ ಎಲ್ಲ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳಿಗೂ ಕೂಡ ಈ ಇಕಲಾಜಿಕಲ್ ಪಿರಮಿಡ್ ಅಲ್ಲಿ ಯಾವುದೇ ರೀತಿಯ ಪ್ರಿಫರೆನ್ಸಸ್ ನ ಕೊಟ್ಟಿಲ್ಲ. ಅದು ಕೂಡ ಎರಡನೇ ಲಿಮಿಟೇಷನ್ಸ್. ಮೂರನೇದು, ಆ ಒಂದು ಫುಡ್ ಚೈನ್, ಸೇ ಡೆಡ್ ಅಂಡ್ ಡಿಕೇಯಿಂಗ್ ಫುಡ್ ಚೈನ್ ಅಂತ ಏನು ಕರಿತೀವಲ್ವಾ, ಆ ಡೆಡ್ ಅಂಡ್ ಡಿಕೇಯಿಂಗ್ ಫುಡ್ ಚೈನ್ ಅನ್ನ ಎಕ್ಸಿಬಿಟ್ ಮಾಡಿರ್ತಕ್ಕಂಥ ಮೈಕ್ರೋ ಆರ್ಗ್ಯಾನಿಸಮ್ಸ್ಗೆ ಯಾವುದೇ ರೀತಿಯ ಒಂದು ಪ್ರಿಫರೆನ್ಸ್ ಅನ್ನ ಅಥವಾ ಪರಿಗಣಿಸೋದು ಅಥವಾ ಕನ್ಸಿಡರೇಷನ್ಸ್ ಇರೋದಿಲ್ಲ. ಸೊ ಇದು 3 ಪಾಯಿಂಟ್ಸ್ಗಳನ್ನ ಗಮನದಲ್ಲಿ ಇಟ್ಕೊಂಡು ಸೆಲೆಕ್ಷನ್ ಬೈ ಎಲಿಮಿನೇಷನ್. ಮೊದಲನೇ ಪಾಯಿಂಟ್ ನ ನೋಡೋದಾದ್ರೆ, ಸ್ಯಾಪ್ರೋಫೈಟ್ಸ್ ಹ್ಯಾವ್ ನೋ ಪ್ಲೇಸ್ ಇನ್ ದ ಇಕಲಾಜಿಕಲ್ ಪಿರಮಿಡ್. ಇದು ಒಂದು ಲಿಮಿಟೇಷನ್. ಜಸ್ಟ್ ಮೊದಲನೇ ಪಾಯಿಂಟ್ ಅದನ್ನೇ ಮಾತಾಡಿದ್ದೀನಿ. ಡೆಟ್ರೈಟಸ್ ಫುಡ್ ಚೈನ್ ಅಂದ್ರೆ ಕೊಳೆ ತಿನಿಗಳು ಅಂತ ಏನು ಕರಿತೀವಲ್ವಾ, ಅವುಗಳಿಗೆ ಯಾವುದೇ ರೀತಿಯ ಕನ್ಸಿಡರೇಷನ್ಸ್ ನ ಕೊಟ್ಟಿಲ್ಲ. ಎರಡನೇ ಲಿಮಿಟೇಷನ್ ಕರೆಕ್ಟ್ ಆಗಿದೆ. ಮೂರನೇದು, ಇಕಲಾಜಿಕಲ್ ಪಿರಮಿಡ್ಸ್ ಡು ನಾಟ್ ಪ್ರೊವೈಡ್ ಎನಿ ಕ್ಲೂ ಟು ದ ಸೀಸನ್ ಅಂಡ್ ಡೈಯೂರ್ನಲ್ ವೇರಿಯೇಷನ್ಸ್. ಸೊ ಈ ಸೀಸನ್ಸ್ಗೆ ಮತ್ತೆ ನಮ್ಮ ಇಕಲಾಜಿಕಲ್ ಪಿರಮಿಡ್ಗೆ ಯಾವುದೇ ರೀತಿ ಸಂಬಂಧ ಇಲ್ಲ, ರೈಟ್? ಋತುಮಾನಗಳು ಮತ್ತು ದೈನಂದಿನ ವ್ಯತ್ಯಾಸಗಳ ಬಗ್ಗೆಗೂ ನಾವು ಇಕಲಾಜಿಕಲ್ ಪಿರಮಿಡ್ಗೂ ಯಾವುದೇ ಕನೆಕ್ಷನ್ಸ್ ಇಲ್ಲ. ಸೊ ನಮ್ಮ ನೇರವಾಗಿ ಉತ್ತರ ಆಪ್ಷನ್ 3. ನೀವು ಆಪ್ಷನ್ 4 ನೋಡೋಣ. ಫುಡ್ ಚೈನ್ಸ್ ಅಂಡ್ ದ ಪಿರಮಿಡ್ಸ್ ರಿಲೇ ಹ್ಯಾವ್ ಮೋರ್ ದ್ಯಾನ್ 4 ಟ್ರಾಫಿಕ್ ಲೆವೆಲ್. ಅವಾಗ ಹೇಳಿದೆ ಅಲ್ವಾ, ಫುಡ್ ಚೈನು ಗ್ರಾಸ್ ಹಾಪರು, ಫ್ರಾಗು, ಸ್ನೇಕ್ ಇಲ್ಲಿಗೆ ಎಂಡ್ ಆಗ್ಬಿಡ್ತದೆ. ಅದನ್ನು ತಿನ್ನೋದು ಈಗಲ್, ಅದಕ್ಕಿಂತ ಮೇಲೆ ಯಾವುದು ಇಲ್ಲ. ಇದು ಕೂಡ ಒನ್ ಆಫ್ ದಿ ಲಿಮಿಟೇಷನ್ಸ್ ಆಗಿರ್ತದೆ ನಮ್ಮ ಇಕಲಾಜಿಕಲ್ ಪಿರಮಿಡ್ ಇಂದು, ರೈಟ್? ಐ ಹೋಪ್ ಯು ಗೆಟ್ ದಿಟ್ ಆನ್ಸರ್. ಸೊ ಆಪ್ಷನ್ 3 ಅನ್ನೋದು ಲಿಮಿಟೇಷನ್ಸ್ ಅಲ್ಲ. ಪ್ರಶ್ನೆ ಸರಿಯಾಗಿ ನೋಡ್ಕೊಬೇಕು. ಇಲ್ಲಿ ನಾವು ಜಾಸ್ತಿ ಪ್ರಿಫರೆನ್ಸ್ ಅನ್ನ ಈ ನಾಟ್ ಅನ್ನೋದ್ರ ಬಗ್ಗೆ ಗೊತ್ತಾಗಬೇಕು. ಯಾವಾಗಲೂ ಕೂಡ ಪಾಸಿಟಿವ್ ಸೆಲೆಕ್ಷನ್ಸ್ ನ ಬಹಳ ಸುಲಭವಾಗಿ ಸೆಲೆಕ್ಟ್ ಮಾಡ್ತೀವಿ. ಅದ್ರ ನೆಗೆಟಿವ್ ಸೆಲೆಕ್ಷನ್ಸ್ ಅಲ್ಲಿ ನಮ್ಮ ಬ್ರೈನ್ ಅಷ್ಟು ಪರ್ಫೆಕ್ಟ್ ಆಗಿ ಓಡೋದಿಲ್ಲ, ಸರಿಯಾ? Let us move towards the question number 49, 51. So this is regarding that cell division. ಸೊ ದಟ್ ಜೀವಕೋಶಗಳು ಚಕ್ರದ ಹಂತಗಳನ್ನು ಯಾವುದು ಸೂಚಿಸ್ತದೆ ಅಂತ ಕೇಳ್ತಾರೆ. ಕರೆಕ್ಟ್ ಸೀಕ್ವೆನ್ಸ್ ಅನ್ನ ಕೇಳಿದ್ದಾರೆ. ಇದು ಕೂಡ ನೇರವಾಗಿ ಉತ್ತರ. ಸೊ ರಿಲೇಟೆಡ್ ಆಗಿ ನಮ್ಮ ಹತ್ರ ಒಂದು ಇಮೇಜ್ ಇದೆ. ಆ ಇಮೇಜ್ ಅನ್ನ ನೋಡೋದ್ರ ಮೂಲಕ ನಾವು ಕಂಪ್ಲೀಟ್ ಆಗಿ ಅಲ್ಲಿ ಇನ್ಫಾರ್ಮೇಶನ್ಸ್ ಗಳನ್ನ ಹುಡುಕ್ತಾ ಬರೋಣ. ಸೊ ದಿಸ್ ಈಸ್ ಕ್ಲಿಯರ್ ಆಗಿದೆ. So on the screen you are able to see the presence of this one image is that. Okay, ಈ ಒಂದು ಇಮೇಜ್ ನಲ್ಲಿ ನೀವು ನೋಡ್ತಾ ಇರಬಹುದು G1, S, G2 and ಮೈಟೋಸಿಸ್ ಅಂತಕ್ಕಂಥ ಸ್ಟೇಜಸ್ ಗಳನ್ನ ಅಬ್ಸರ್ವ್ ಮಾಡ್ತೀವಿ, ರೈಟ್? ಸೊ ಇಲ್ಲಿ ಕರ್ಸರ್ನ ನೋಡಿ, G1 ಇದೆ, S ಇದೆ, G2 ಇದೆ, ಮೈಟೋಸಿಸ್ ಇದೆ, ಸೈಟೋಕೈನೆಸಿಸ್. ಕಂಪ್ಲೀಟ್ ಸೆಲ್ ಡಿವಿಷನ್ಸ್ ಈ ಒಂದು 3 ಸ್ಟೇಜಸ್ಗಳಾಗಿ ಡಿವೈಡ್ ಮಾಡ್ತೀವಿ. ಮೈಟಾಸಿಸ್ ಅಲ್ಲಿ ಪ್ರೋಫೇಸ್, ಮೆಟಾಫೇಸ್, ಅನಾಫೇಸ್, ಟೀಲೋಫೇಸ್ ಅನ್ನೋ 4 ಸ್ಟೇಜಸ್ಗಳನ್ನು ಡಿವೈಡ್ ಮಾಡ್ತೀವಿ. ಆ ನಂತರದಲ್ಲಿ ಸೈಟೋಪ್ಲಾಸಮ್ ಡಿವಿಷನ್ಸ್ ಆಗ್ತದೆ. ನಂತರದಲ್ಲಿ ಸೆಲ್ ಸೈಕಲ್ ಇಂದ ಆಚೆ ಬರ್ತದೆ, ರೈಟಾ? ಸೊ G1 ಆದ್ಮೇಲೆ G2 ಬರೋದಿಲ್ಲ. ಮಧ್ಯದಲ್ಲಿ DNA ರೆಪ್ಲಿಕೇಟ್ ಆಗ್ತಕ್ಕಂಥದ್ದು, DNA ಡೂಪ್ಲಿಕೇಟ್ ಆಗ್ತಕ್ಕಂಥ ಒಂದು ಸ್ಟೇಜ್ ಕೂಡ ಪ್ರೆಸೆಂಟ್ ಆಗಿರ್ತದೆ. ಅದನ್ನು ಕೂಡ ಗಮನಿಸಬೇಕು, ರೈಟ್? G2 ಅಲ್ಲಿ ಸೆಲ್ ಪ್ರಿಪರೇಷನ್ ಫಾರ್ ದಿ ಸೆಲ್ ಡಿವಿಷನ್. ಸೆಲ್ ನೆಕ್ಸ್ಟ್ ಡಿವೈಡ್ ಆಗಲಿಕ್ಕೆ ಪ್ರಿಪೇರ್ ಆಗ್ತದೆ. G1 ಅಲ್ಲಿ ಗ್ರೋತ್ ಆಗ್ತದೆ. ಸೀಕ್ವೆನ್ಸ್ ನೆನಪಿಟ್ಕೊಳ್ಳಿ, G1, S, G2 ಅಂಡ್ ದ ಮೈಟಾಸಿಸ್ ಆರ್ ದ ಡಿಫರೆಂಟ್ ಸ್ಟೇಜಸ್ ಆಫ್ ದಿ ಸೆಲ್ ಡಿವಿಷನ್ಸ್, ರೈಟ್? ಇಲ್ಲಿ ಕೊಟ್ಟಿದ್ದಾನೆ, ಒನ್ ಆಫ್ ದ ಫಾಲೋಯಿಂಗ್ ಸೀಕ್ವೆನ್ಸಸ್ ಕರೆಕ್ಟ್ಲಿ ಡಿಸ್ಕ್ರೈಬ್ಸ್ ದ ಸೆಲ್ ಸೈಕಲ್. ಅವಾಗ ಹೇಳಿದೆ ಅಲ್ವಾ, ಜಸ್ಟ್ ನಾವು
ಆ ಒಂದು ಸೆಲ್ ಸೈಕಲ್ ಇಮೇಜ್ ಅನ್ನು ಗಮನಿಸಿದ್ದೀವಿ ಸಹ. ನಾವುಗಳು ನೋಡಿದ ಹಾಗೆ ಆ ಸೆಲ್ ಸೈಕಲ್ ರೌಂಡ್ ಆಗಿರ್ತಕ್ಕಂಥ ಸೆಲ್ ಸೈಕಲ್ ಅಲ್ಲಿ ಡಿವಿಷನ್ಸ್ಗಳನ್ನ ನೋಡಿದ್ದೀವಿ. ಮೊದಲನೇದು ಬರೋದು G1 ಇದೆ. ಸೊ ಆಪ್ಷನ್ 2 ಎಲಿಮಿನೇಷನ್, ಆಪ್ಷನ್ 3 ಎಲಿಮಿನೇಷನ್, ಆಪ್ಷನ್ 4 ಕೂಡ ಎಲಿಮಿನೇಷನ್ಸ್ ಆಗ್ತದ ಅಂತ ಗಮನಿಸಬೇಕು. ರೈಟ್, G1 ಆದಮೇಲೆ G2 ಬರೋದಿಲ್ಲ. ನಿಮ್ಗೆ ಅವಾಗ ಹೇಳಿದ್ದೀನಿ G1 ಆದಮೇಲೆ ಎಸ್. ಸೊ ಮೊದಲೇ ಅಂತೂ ಎಸ್ ಇಂದ ಸ್ಟಾರ್ಟ್ ಆಗೋದಿಲ್ಲ, ಕನ್ಫರ್ಮ್ ಆಗಿದೆ. ಇಲ್ಲಿ ನೋಡಿ ಸೀಕ್ವೆನ್ಸ್ ನಾನು ನಿಮಗೆ ಫಸ್ಟು G1 ಹೇಳಿದ್ದೀನಿ, ಆ ನಂತರದಲ್ಲಿ ಎಸ್ ಹೇಳಿದ್ದೀನಿ, ನಂತರದಲ್ಲಿ G2 ಮಾತಾಡಿದ್ವಿ, ಆ ನಂತರದಲ್ಲಿ ಮೈಟಾಸಿಸ್ನ ಮಾತಾಡಿದ್ವಿ. ಆದರೆ ಇಲ್ಲಿ ಮೈಟಾಸಿಸ್ನ ಸ್ಟಾರ್ಟ್, ಇದಕ್ಕೆ 1 ಕೊಟ್ಟಿದ್ದಾನೆ, ನೆಕ್ಸ್ಟ್ ಇದು 2 ಆಗ್ತದೆ, 3 ಆ್ಯಂಡ್ 4 ಅಲ್ವಾ. 1 2 3 4 ಯಾವ ಸೀಕ್ವೆನ್ಸ್ ಇದೆ ತಗೊಂಡ್ರು ಕೂಡ ಕರೆಕ್ಟಾಗಿ ಮ್ಯಾಚ್ ಆಗಬೇಕು. ಲುಕ್ ಎಟ್ ದಿಸ್ ಒನ್, G1 ಇದೆ, G0 ಇದೆ, ಎಸ್ ಇದೆ, G2 ಇದೆ. ಸೊ ಇನ್ ಬಿಟ್ವೀನ್ G0 ಕೂಡ ಒಂದು ಸ್ಟೇಜ್ ಇರ್ತದೆ, ಅದನ್ನು ಕ್ವಿಸೆಂಟ್ ಸ್ಟೇಜ್ ಅಂತ ಕೂಡ ಕರಿತೀವಿ. ಸೊ ಸೆಲ್ ಇಟ್ ವಿಲ್ ಬಿ ಇನ್ ಇಂಟರ್ವೈನಿಂಗ್ ರೆಸ್ಟಿಂಗ್ ಸ್ಟೇಜ್. ಮತ್ತೊಮ್ಮೆ ಸೆಲ್ ಸೈಕಲ್ ಬಗ್ಗೆ ಡೀಟೇಲ್ಡ್ ಆಗಿರೋ ವಿಡಿಯೋ ಮಾಡ್ಕೊಡ್ತೀನಿ, ಆ ಟೈಮಲ್ಲಿ ಎಲ್ಲ ಇನ್ಫಾರ್ಮೇಷನ್ಸ್ಗಳನ್ನ ನೋಡೋಣ. ಸೀಕ್ವೆನ್ಸು G1 ಮತ್ತು ಎಸ್ನ ನಡುವೆ G0 ಅನ್ನೋ ಒಂದು ಸ್ಟೇಜ್ ಕೂಡ ಬಂದಿರ್ತದೆ. ಸೊ ಆ ಒಂದು ಸೀಕ್ವೆನ್ಸ್ನ ಇಟ್ಕೊಂಡು ಫಾಲೋ ಮಾಡ್ಕೊಂಡು ಹೋದಾಗ ಆಪ್ಷನ್ 4ನ ನಾವೇನು ಬಿಗಿನಿಂಗ್ ಅಲ್ಲಿ ಎಲಿಮಿನೇಟ್ ಮಾಡಿದ್ವಿ, ಈ ಆಪ್ಷನ್ 4 ಕರೆಕ್ಟ್ ಆಗಿರೋ ಆನ್ಸರ್ ಆಗ್ತದೆ. G1 ಆದಮೇಲೆ G2 ಬರೋದಿಲ್ಲ. ಐ ಹೋಪ್ ಯು ಕ್ಲಿಯರ್ ವಿತ್ ದಿಸ್ ಒನ್. ರಿಲೇಟೆಡ್ ಆಗಿರೋ ಡೀಟೇಲ್ಡ್ ಆಗಿರೋದು ಕಂಪ್ಲೀಟ್ ಆಗಿ ಎಲ್ಲ ವಿಡಿಯೋಸ್ಗಳನ್ನ ಮಾಡಿ ಹಾಕೋಣ. ನೆಕ್ಸ್ಟ್, ದ ಫಂಕ್ಷನ್ ಆಫ್ ಲೈಸೋಸೋಮ್ಸ್ ಇನ್ ದ ಪ್ಲಾಂಟ್ಸ್ ಅಂತ ಕೇಳಿದ್ದಾರೆ. ರೈಟಾ. ಸೊ ಲೈಸೋಸೋಮ್ಸ್ ಕನ್ನಡದಲ್ಲಿ ಆತ್ಮಹತ್ಯೆ ಸಂಚಿಗಳು ಅಂತ ಕರಿತೀವಿ. ಹೆಸರು ಚೆನ್ನಾಗಿದೆ ಅಲ್ವಾ. ಸೊ ಆ ಲೈಸೋಸೋಮ್ಸ್ಗಳು ನಮಗೆ ಯಾವ ರೀತಿಯ ಫಂಕ್ಷನ್ಸ್ ಅನ್ನ ಪ್ಲಾಂಟ್ಸ್ ಅಲ್ಲಿ ಮಾಡ್ತದೆ ಅಂತ ಕೇಳಿದ್ದಾರೆ. ರೈಟ್. ಸೊ ಬಿಫೋರ್ ದಟ್ ಗಾಲ್ಗಿ ಆಪರೇಟಸ್ ಏನಿದೆ, ಈ ಗಾಲ್ಗಿ ಆಪರೇಟಸ್ ನ ಫಂಕ್ಷನ್ ಏನಪ್ಪಾ, ಇವುಗಳು ಯಾವಾಗಲೂ ಕೂಡ ಪ್ರೋಸೆಸಿಂಗ್ ಅಲ್ಲಿ ಇನ್ವಾಲ್ವ್ ಆಗಿರ್ತದೆ, ಜೊತೆಗೆ ದೇ ಆರ್ ಆಲ್ಸೋ ಇನ್ವಾಲ್ವ್ಡ್ ಇನ್ ದ ಪ್ಯಾಕೇಜಿಂಗ್ ಅಂತ ಕೂಡ ಕರಿತೀವಿ. ಸೊ ಸಾರ್ಟಿಂಗ್ ಅಂಡ್ ಪ್ಯಾಕೇಜಿಂಗ್ ಇಲ್ಲಿ ಕೂಡ ಇನ್ವಾಲ್ವ್ ಆಗಿರ್ತದೆ ಅಲ್ವಾ. ಸೊ ಗಾಲ್ಗಿ ಆಪರೇಟಸ್ ನ ಫಂಕ್ಷನ್ಸ್ ಲೈಸೋಸೋಮ್ಸ್ ಆಗೋದಿಲ್ಲ. ಸೊ ದಟ್ ಎಂಡೋಸೋಮ್ಸ್ಗಳು ಕೂಡ ನಮ್ಮಲ್ಲಿ ಒಂದು ರೀತಿಯ ಸ್ಟೋರಿಂಗ್ ಆರ್ಗನಲ್ಸ್ಗಳಾಗಿ ಬಿಹೇವ್ ಮಾಡ್ತಾ ಇರ್ತದೆ ಪ್ಲಾಂಟ್ಸ್ಗಳಲ್ಲಿ. ವ್ಯಾಕ್ಯೂಲ್ಸ್ ಏನಿದೆ, ದೇರ್ ಆಕ್ಚುಲಿ ಸ್ಟೋರೇಜ್ ಹೌಸಸ್ ವಿಚ್ ಹ್ಯಾವ್ ದ ಮೆನಿ ಸಬ್ಸ್ಟೆನ್ಸಸ್ ಅಲಾಂಗ್ ವಿತ್ ದಟ್ ದ ಡಿಗ್ರೇಡಿಂಗ್ ರಸದಾನಿಗಳು ಅಂತ ಏನು ಕರಿತೀವಿ, ಅಲ್ಲಿ ಸೆಲ್ಲನ್ನು ಡೈಜೆಸ್ಟ್ ಮಾಡ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸಬ್ಸ್ಟೆನ್ಸ್ಗಳು ಕೂಡ ಪ್ರೆಸೆಂಟ್ ಆಗಿರ್ತದೆ. ಸೊ ವ್ಯಾಕ್ಯೂಲ್ ಇಸ್ ದ ಕರೆಕ್ಟ್ ಆನ್ಸರ್. ಪೆರಾಕ್ಸಿಸೋಮ್ಸ್ ಇವುಗಳು ಪ್ಲಾಂಟ್ಸ್ ಅಲ್ಲಿ ಮೈಟೋಕಾಂಡ್ರಿಯಾ ಫಂಕ್ಷನ್ಸ್ ಕೂಡ ಕಂಟ್ರೋಲ್ ಮಾಡ್ತದೆ. ರೈಟ್, ಮೈಟೋಕಾಂಡ್ರಿಯಾ ತರ ಬಿಹೇವ್ ಮಾಡ್ತದೆ. ಜೊತೆಗೆ ವೆರಿ ಸ್ಪೆಷಲ್ ಆಗಿ ಕೆಲವೊಂದಿಷ್ಟು ಟಾಕ್ಸಿಕ್ ಸಬ್ಸ್ಟೆನ್ಸ್ಗಳ ಡೈಜೆಷನ್ಸ್ ಅಲ್ಲಿ ಪೆರಾಕ್ಸಿಸೋಮ್ಸ್ಗಳು ಪ್ಲಾಂಟ್ಸ್ ಅಲ್ಲಿ ಇನ್ವಾಲ್ವ್ ಆಗಿರ್ತದೆ. ರೈಟ್. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. 53. The hormone which is secreted in the intestine, the delta cells of the pancreas. Right. ಹಾರ್ಮೋನ್ಸ್ ಅಂದ್ರೂ ಕೂಡಲೇ ನಮಗೆ ನೆನಪಾಗಬೇಕು. ಸೊ ದಟ್ ಮೇದೋಜೀರಕ ಗ್ರಂಥಿಲಿ ಕೇಳಿದ್ದಾರೆ, ಅಲ್ಲಿ ಯಾವ ಹಾರ್ಮೋನ್ಸ್ಗಳನ್ನ ಸ್ರವಿಸ್ತದೆ ಅನ್ನೋದು ಪ್ರಶ್ನೆ ಅಲ್ವಾ. ಸೊ ದಟ್ ಇಲ್ಲಿ ನಮಗೆ ಪ್ಯಾಂಕ್ರಿಯಾಸ್ ಒನ್ ಆಫ್ ದಿ ವೆರಿ ಇಂಪಾರ್ಟೆಂಟ್ ಆರ್ಗನಲ್ ವಿಚ್ ಬಿಹೇವ್ಸ್ ಲೈಕ್ ಬೋತ್ ಎಂಡೋಕ್ರೈನ್ ಅಂಡ್ ಎಕ್ಸೋಕ್ರೈನ್ ಅಲ್ವಾ. ಬೋತ್ ಎಕ್ಸೋಕ್ರೈನ್ ಮತ್ತು ಎಂಡೋಕ್ರೈನ್ ಗ್ಲ್ಯಾಂಡ್ ಆಗಿ ಬಿಹೇವ್ ಮಾಡ್ತದೆ. ಸೊ ಹಾಗಾಗಿ ಇದನ್ನ ಹೆಟೆರೋಕ್ರೈನ್ ಗ್ಲ್ಯಾಂಡ್ ಅಂತ ಕೂಡ ಕರೀತೀವಿ. ಹೆಟೆರೋಕ್ರೈನ್ ಗ್ಲ್ಯಾಂಡ್ ಅಂತ ಕೂಡ ಕರೀತೀವಿ. ಈ ಹೆಟೆರೋಕ್ರೈನ್ ಗ್ಲ್ಯಾಂಡ್ ಅಲ್ಲಿ 4 ಸೆಲ್ಸ್ಗಳು ಪ್ರೆಸೆಂಟ್ ಆಗಿರ್ತದೆ. ವೆರಿ ಸಿಂಪಲ್ ಆಗಿರೋದು, ಆಲ್ಫಾ, ಬೀಟಾ, ದೆನ್ ಗಾಮಾ ಅಲಾಂಗ್ ವಿತ್ ಡೆಲ್ಟಾ. ಈ 4 ಸೆಲ್ಸ್ಗಳು ಕೂಡ ಪ್ರೆಸೆಂಟ್ ಆಗಿರ್ತದೆ. ಆಲ್ಫಾ ಸೆಲ್ಸ್ಗಳು ಯಾವಾಗಲೂ ಕೂಡ ಗ್ಲುಕಾಗಾನ್ ಅನ್ನ ಸೆಕ್ರೇಟ್ ಮಾಡ್ತವೆ. ರೈಟ್. ಸೊ ಬೀಟಾ ಸೆಲ್ಸ್ಗಳು ಇನ್ಸುಲಿನ್ ನ ಸೆಕ್ರೇಟ್ ಮಾಡ್ತವೆ. ಸರಿಯಾ. ಸೊ ದಟ್ ಈ ಡೆಲ್ಟಾ ಸೆಲ್ಸ್ಗಳಿದ್ದಾವೆ, ದೇ ಆರ್ ದ ಪ್ರಿಕರ್ಸರ್ಸ್ ಆಫ್ ಆಲ್ಫಾ ಅಂಡ್ ಬೀಟಾ ಸೆಲ್ಸ್. ರೈಟ್. ಅಂಡ್ ಲಾಸ್ಟ್ ಒನ್ ಡೆಲ್ಟಾ ಸೆಲ್ಸ್ ಅಂತ ಹೇಳ್ತೀವಲ್ವಾ, ದೇ ಸೆಕ್ರೇಟ್ಸ್ ಸೊಮ್ಯಾಟೋಸ್ಟಾಟಿನ್. ಈ ಸೊಮ್ಯಾಟೋಸ್ಟಾಟಿನ್ ಅನ್ನೋದು ಇನ್ಹಿಬಿಟರಿ ಹಾರ್ಮೋನ್. ಯಾವಾಗಲೂ ಕೂಡ ಆಲ್ಫಾ ಸೆಲ್ಸ್, ಬೀಟಾ ಸೆಲ್ಸ್ ಇನ್ಸುಲಿನ್, ಬ್ಲಡ್ ಗ್ಲೂಕೋಸ್ ಲೆವೆಲ್ನ ಮೇಂಟೈನ್ ಮಾಡ್ತಕ್ಕಂಥ ಸಬ್ಸ್ಟೆನ್ಸ್ಗಳು ಹಾರ್ಮೋನ್ಸ್ಗಳನ್ನ ಸೆಕ್ರೀಟ್ ಮಾಡ್ತಾನೆ ಇದ್ಬಿಟ್ಟು ಪ್ರಾಬ್ಲಮ್ ಆಗ್ತದೆ. ಅವುಗಳನ್ನ ರೆಗ್ಯುಲೇಟ್ ಮಾಡಬೇಕಲ್ವಾ. The function of the glucagon and insulin. Glucagon, it decreases the blood glucose level. Insulin, it increases the blood glucose level. ಅದರ ಬಗ್ಗೆ ನೆನಪಿರಬೇಕು ನಮಗೆ. ಸೊ ಇನ್ಕ್ರೀಸ್ ಡಿಕ್ರೀಸ್ ಫಂಕ್ಷನ್ಸ್ಗಳನ್ನ ಕಂಟ್ರೋಲ್ ಮಾಡಲಿಕ್ಕೆ ರೆಗ್ಯುಲೇಟರ್ಸ್ ಆಗಿ ಇನ್ಹಿಬಿಟರಿ ಸೊಮ್ಯಾಟೋಸ್ಟಾಟಿನ್ಸ್ಗಳು ಕೂಡ ಪ್ರೆಸೆಂಟ್ ಆಗಿರ್ತದೆ. ರೈಟ್. ಸೊ ದಟ್ ಇಲ್ಲಿ ನಮಗೆ ಆನ್ಸರ್ ಸೊಮ್ಯಾಟೋಸ್ಟಾಟಿನ್ ವಿಚ್ ಸೆಕ್ರೀಟ್ಸ್ ದಿ ಸೆಕ್ರೀಟೆಡ್ ಬೈ ದ ಡೆಲ್ಟಾ ಸೆಲ್ಸ್. ಹಾಗಾದ್ರೆ ಪ್ರಶ್ನೆಯನ್ನ ಆಲ್ಫಾ ಸೆಲ್ಸ್ ಕೇಳಬಹುದು, ಬೀಟಾ ಸೆಲ್ಸ್ಗಳು ಕೇಳಿರಬಹುದು. ಇದ್ರ ಬಗ್ಗೆನೂ ಕೂಡ ಸೆಲ್ನ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಬಗ್ಗೆ ಮಾತಾಡಬಹುದು. ಡೀಟೇಲ್ಡ್ ಆಗಿ ಎಲ್ಲ ಪಾಯಿಂಟ್ಸ್ಗಳನ್ನ ಡಿಸ್ಕ್ರೈಬ್ ಮಾಡ್ತಾ ಬರೋಣ.
ರೈಟ್. ಕ್ವಶನ್ ನಂಬರ್ 54 ರಿಲೇಟೆಡ್ ವಿತ್ ಪ್ರಿಯಾನ್ಸ್. ಪ್ರಿಯಾನ್ಸ್ ಇವು ಯಾವಾಗಲೂ ಕೂಡ ಪ್ರೋಟೀನ್ಸ್ ಇಂದ ಆಗಿರ್ತದೆ. ನೆನ್ಪಿಟ್ಕೊಳ್ಲಿಕ್ಕೆ ಈಸಿ ಟ್ರಿಕ್ ಪಿ ಪಿ ಅಂತ ನೆನ್ಪಿಟ್ಕೊಳ್ಬೇಕು. ಸೊ ದಟ್ ಪ್ರಿಯಾನ್ಸ್ನ ಜೊತೆಗೆ ನಾವು ನೆನ್ಪಿಟ್ಕೊಬೇಕಾಗಿದ್ದು ವೈರಸ್ ಮತ್ತೆ ವೈರಾಯ್ಡ್ಸ್ಗಳು ಕೂಡ. ವೈರಸ್ಗಳು ಯಾವಾಗಲೂ ಕೂಡ ವೈರಸಸ್ ಅಂಡ್ ವೈರಾಯ್ಡ್ಸ್. ವೈರಾಯ್ಡ್ಸ್, ಪ್ರಿಯಾನ್ಸ್ ಮತ್ತೆ ವೈರಸಸ್ ಮೇಲೆ ಪ್ರಶ್ನೆಗಳು ಕೇಳ್ತಾರೆ. ವೈರಾಯ್ಡ್ಸ್ಗಳು ದೇ ಆರ್ ದಿ ಅಬ್ನಾರ್ಮಲಿ ಕಾಯಿಲ್ಡ್ ಸಬ್ಸ್ಟೆನ್ಸಸ್ ವಿಚ್ ಹ್ಯಾಡ್ ದ DNA ಅಥವಾ RNA ಪ್ರೆಸೆಂಟ್ ಆಗಿರ್ತದೆ. DNA RNA ಪ್ರೆಸೆಂಟ್ ಆಗಿರ್ತದೆ, ಅಥವಾ ಜನರಲ್ ಆಗಿ ನಾವು ಜೆನೆಟಿಕ್ ಮೆಟೀರಿಯಲ್ ಅಂತ ಕರೀತೀವಿ. ಜೆನೆಟಿಕ್ ಮಟೀರಿಯಲ್ ಇನ್ ಕೇಸ್ ಆಫ್ ವೈರಾಯ್ಡ್ಸ್. ಸೊ ಅಕ್ಷರಗಳು ಚೆನ್ನಾಗಿ ಬರ್ತಾ ಇಲ್ಲ. ವೈರಾಯ್ಡ್ಸ್ ಅಂತ ಏನು ಕರಿತೀವಿ, ಈ ವೈರಾಯ್ಡ್ಸ್ ಅಲ್ಲಿ DNA RNA ಯಾವ್ದಾದ್ರು ಪ್ರೆಸೆಂಟ್ ಆಗಿರ್ತದೆ. ಪ್ರಿಯಾನ್ಸ್ ಅಲ್ಲಿ ಕೇವಲ ಪ್ರೋಟೀನ್ಸ್ ಇರ್ತದೆ. ಇಲ್ಲಿ ನಮ್ಗೆ ಆಪ್ಷನ್ಸ್ ಅಲ್ಲಿ ಪ್ರೋಟೀನ್ಸ್ ಇಲ್ಲ, ಬದಲಾಗಿ ಆಪ್ಷನ್ 3 ಇಲ್ಲಿ ಗ್ಲೈಕೋಪ್ರೋಟೀನ್ಸ್ ಅಂತ ಪ್ರೊವೈಡ್ ಮಾಡಿದ್ದಾರೆ. ಸೊ ಗ್ಲೈಕೋಪ್ರೋಟೀನ್ಸ್ ವಿಲ್ ಬಿ ದಟ್ ವಿಚ್ ಆರ್ ಹೆಲ್ಪ್ಫುಲ್ ಇನ್ which are present in the prions, which are responsible for many of the diseases in animals. ಸ್ಪೆಷಲಿ ನಾವು ಕಾಲುಬಾಯಿ ರೋಗ ಅಂತ ಹೇಳಿ ಅನಿಮಲ್ಸ್ ಅಲ್ಲಿ ಏನು ಹಸುಗಳಿಗೆ ಕರಿತೀವಲ್ವಾ, ಆ ಒಂದು ಕಾಲುಬಾಯಿ ರೋಗ, ಫುಟ್ ಅಂಡ್ ಮೌತ್ ಡಿಸೀಸ್ ಆಫ್ ದಿ cows and cattle is mainly because of this abnormally coiled proteinaceous substances which are the virus like substances. prions ಅಂತ ಕರಿತೀವಿ, ಪ್ರೋಟೀನ್ಸ್ ಮಾತ್ರ ಇರ್ತದೆ. ಸೊ ಶಾರ್ಟ್ ಆಗಿ ಪ್ರಿಯಾನ್ಸ್ ಗೆ ಪಿ ಅಂತ ನೆನ್ಪಿಟ್ಕೊಂಡ್ರೆ, ವೈರಾಯ್ಡ್ಸ್ ಅಂತ ಕೇಳಿದ್ರು ಕೂಡ ಅದನ್ನ ಸೆಲೆಕ್ಷನ್ ಮಾಡಿ ನೆನ್ಪಿಟ್ಕೋಬಹುದು. ಆಪ್ಷನ್ 3 is the correct answer. The organisms which is estimated to produce 1/4 of the atmospheric oxygen. 1/4 ಅಂದ್ರೆ ಕಾಲು ಭಾಗ, ಕನ್ನಡದಲ್ಲಿ ನೋಡಿ ಕಾಲು ಭಾಗದಷ್ಟು ಆಮ್ಲಜನಕ. ಯಾವಾಗಲೂ ಕೂಡ ನಮ್ಮ ನೆನ್ಪಿಟ್ಕೊಬೇಕು, 50% ಆಫ್ ದಿ ಆಕ್ಸಿಜನ್ ಈಸ್ ಡೆವಲಪ್ಡ್ ಬೈ ದ ಓಷಿಯನ್, or it is produced by the ocean. So oceans which have the phytoplanktons, ಅವುಗಳ ಜೊತೆಗೆ ಆಲ್ಗೆಗಳು. ಫೈಟೋಪ್ಲಾಂಕ್ಟನ್ಸ್ಗಳು ಮತ್ತೆ ಆಲ್ಗೆಗಳು ಎರಡೂ ಸೇರಿಕೊಂಡು ಮ್ಯಾಕ್ಸಿಮಮ್ ಆಗಿ 50% ಆಫ್ ದಿ ಆಕ್ಸಿಜನ್ ಬರ್ತದೆ. ಸೊ ರಿಮೈನಿಂಗ್ 20% ಏನಿದೆ ಅಲ್ವಾ, ಆ 20%ಗಳನ್ನ ನಾರ್ಮಲ್ ಆಗಿ ನಮಗೆ ಡಯಾಟಮ್ಸ್ ಅಂಡ್ ಡೆಸ್ಮಿಡ್ಸ್, ಇವುಗಳನ್ನ ಗೋಲ್ಡನ್ ಬ್ರೌನ್ ಆಲ್ಗೆ ಅಂತಲೂ ಕೂಡ ಕರೀತೀವಿ. ಗೋಲ್ಡನ್ ಬ್ರೌನ್ ಆಲ್ಗೆ ಅಂತ ಕೂಡ ಕರೀತೀವಿ. ಕನ್ನಡದಲ್ಲೂ ಕೂಡ ಡಯಾಟಮ್, ಯೂಗ್ಲಿನಾ, ಪ್ರೋಟೋಜೋವಾ ಅಂತಲೂ ಕೂಡ ಕೊಟ್ಟಿರ್ತಾರೆ. ವಾತಾವರಣದಲ್ಲಿ ಆಮ್ಲಜನಕ ಕಾಲು ಭಾಗ ನೆನ್ಪಿಟ್ಕೊಬೇಕು. 50% ಕೇಳಿದ್ರೆ ಆ 50% ನಮಗೆ ಆಲ್ಗೆಗಳು ಡೆವಲಪ್ ಮಾಡಿಕೊಡ್ತದೆ. ರಿಮೆಂಬರ್, 50% ಈಸ್ ಡೆವಲಪ್ಡ್ ಬೈ ದ ಆಲ್ಗೆ. ಸೊ ದಟ್ 20% ಈಸ್ ಬೈ ದ ಡಯಾಟಮ್ಸ್ ಅಂಡ್ ಡೆಸ್ಮಿಡ್ಸ್, ವಿಚ್ ವಿ ಕಾಲ್ ಇಟ್ ಆಸ್ ದ ಪ್ರೈಮರಿ producers, which comes under the category of phytoplanktons ಗಳಿಗೆ ಸೇರ್ಕೊಂಡಿರ್ತದೆ. ಸರಿಯಾ? ಸೊ ಆ ಒಂದಿಷ್ಟು ಇನ್ಫಾರ್ಮೇಶನ್ಸ್ ನೆನಪಿರಲಿ. ಹಾಗಾದ್ರೆ ಇಲ್ಲಿ ಕಾಲ್ಭಾಗ ಅಂತ ಕೇಳಿದ್ದಾರೆ. ಡಯಾಟಮ್ಸ್ ಅಂಡ್ ಡೆಸ್ಮಿಡ್ಸ್ ಆರ್ ದ ಒನ್ ವಿಚ್ ಆರ್ ಇನ್ವಾಲ್ವ್ಡ್ ಇನ್ ಪ್ರೊಡಕ್ಷನ್ ಆಫ್ 25% ಆಫ್ ದಿ ಅಟ್ಮಾಸ್ಫಿರಿಕ್ ಆಕ್ಸಿಜನ್. ರೈಟ್. ನೆಕ್ಸ್ಟ್ ಕ್ವಶನ್, ಎಸ್ಟಿಗ್ಮ್ಯಾಟಿಸಮ್ ಅಕರ್ಸ್ ಡ್ಯೂ ಟು. ಎಸ್ಟಿಗ್ಮ್ಯಾಟಿಸಮ್ ಅನ್ನೋದು ಒಂದು ಐಗೆ ರಿಲೇಟೆಡ್ ಆಗಿರ್ತಕ್ಕಂಥ ಪ್ರಾಬ್ಲಮ್. ರೈಟ್. ಸೊ ಐಗೆ ರಿಲೇಟೆಡ್ ಆಗಿರೋ ಪ್ರಾಬ್ಲಮ್ಸ್ಗಳನ್ನ ನಾವು ಹೈಪರ್ಮೆಟ್ರೋಪಿಯಾ, ಪ್ರೆಸ್ಬಯೋಪಿಯಾ, ದೆನ್ ಬೇರೆ ಬೇರೆ ಕಂಡೀಷನ್ಸ್ಗಳಲ್ಲೂ ಕೂಡ ಸ್ಟಡಿ ಮಾಡ್ತೀವಿ. ಈವನ್ ಗ್ಲೂಕೋಮಾ ಕೂಡ ಒನ್ ಆಫ್ ದಿ ಐ ಡಿಸಾರ್ಡರ್ಸ್. ಎಸ್ಟಿಗ್ಮ್ಯಾಟಿಸಮ್ ಡೈರೆಕ್ಟ್ ಆನ್ಸರ್ಸ್ ನಮ್ಗೆ ಅದ್ರ ಬಗ್ಗೆ ಅನ್ಈವನ್ ಕರ್ವೇಚರ್ ಆಫ್ ದಿ ಕಾರ್ನಿಯಾ ಆಫ್ ದಿ ಐ ಅಲ್ಲಿ ಏನು ಔಟರ್ ಮೋಸ್ಟ್ ಸರ್ಫೇಸ್ ಕಾರ್ನಿಯಾ ವಿಚ್ ಇಸ್ ಎ ವ್ಯಾಸ್ಕುಲಾರ್ ಅಂತ ಏನು ಕರಿತೀವಿ, ಯಾವುದೇ ರೀತಿಯ ಬ್ಲಡ್ ವೆಸಲ್ಸ್ಗಳ ಸಪ್ಲೈಲಿ ಇರ್ತಕ್ಕಂಥ ಸೆಲ್ಸ್ ಏನಿದೆ ಅಲ್ಲಿರ್ತಕ್ಕಂಥ ಸೆಲ್ಸ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ಯಾಟಿಕ್ ಆದ್ರೆ ಅದು ಅನ್ಈವನ್ ಕರ್ವೇಚರ್, ಅವುಗಳ ಕರ್ವೇಚರ್ಸ್ ಅಲ್ಲಿ ಪ್ರಾಬ್ಲಮ್ ಇರ್ತದೆ. ಅವುಗಳ ಅರೇಂಜ್ಮೆಂಟ್ ಅಲ್ಲಿ ಪ್ರಾಬ್ಲಮ್ ಇದ್ದಾಗ ನಾವು ಅದನ್ನ ಎಸ್ಟಿಗ್ಮ್ಯಾಟಿಸಮ್ ಅಂತ ಕೂಡ ಕರಿತೀವಿ. ಅಂಡ್ ಡಿಫಾರ್ಮಿಟಿ ಆಫ್ ದ ಐ ಬಾಲ್, ಅದನ್ನ ಸ್ಟ್ರಬಿಸ್ಮಸ್ ಅಂತ ಕೂಡ ಒಂದು ಡಿಸಾರ್ಡರ್ ಬರ್ತದೆ. ಅಲ್ಲಿ ನಾವು ಐ ಬಗ್ಗೆ ಮಾತಾಡುವಾಗ ಡೀಟೇಲ್ಡ್ ಆಗಿರೋ ಇನ್ಫಾರ್ಮೇಶನ್ಸ್ ಕಲಿತಾ ಬರೋಣ. ಅಂಡ್ ದಿಸ್ ಒನ್ ಇಸ್ ಕಾಲ್ಡ್ IOP. ಇದನ್ನ IOP ಅನ್ನೋ ಒಂದು ಡಿಸಾರ್ಡರ್ ಅಂತ ಕರಿತೀವಿ, ವಿಚ್ ಮೀನ್ಸ್ ಇಂಟ್ರಾ ಅಕ್ಯುಲಾರ್ ಪ್ರೆಷರ್. IOP ಇಂಟ್ರಾ ಅಕ್ಯುಲಾರ್ ಪ್ರೆಷರ್ ಜಾಸ್ತಿ ಆದಾಗ ಇಲ್ಲಿ ನಮಗೆ ಈ ಒಂದು ಡಿಸಾರ್ಡರ್ಸ್ಗಳಿಂದ ಗ್ಲೂಕೋಮಾ ಅಂತ ಏನು ಕರಿತೀವಿ ಆ ಒಂದು ಡಿಸಾರ್ಡರ್ ಪ್ರಾಬ್ಲಮ್ ಆಗ್ತದೆ. ಅಂಡ್ ಆಪ್ಷನ್ 4 ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ಎಸ್ಟಿಗ್ಮ್ಯಾಟಿಸಮ್. ರೈಟ್. ಐಡೆಂಟಿಫೈ ದ ಕ್ಯಾಟಲ್ ಬ್ರೀಡ್ ವಿಚ್ ಈಲ್ಡ್ಸ್ ಹೈ ಕ್ವಾಲಿಟಿ ಆಫ್ ದ ಮಿಲ್ಕ್. ಇಲ್ಲಿ ಹೈ ಕ್ವಾಲಿಟಿ ಆಫ್ ದ ಮಿಲ್ಕ್ ಅನ್ನೋದು ಸಹಿವಾಲ್ ಅನ್ನೋ ಒಂದು ವೆರೈಟಿ ಹೈ ಕ್ವಾಲಿಟಿ ಆಫ್ ದ ಮಿಲ್ಕ್ ಈಲ್ಡ್ ಮಾಡ್ತದೆ, ವಿಚ್ ಈಸ್ ಒನ್ ಆಫ್ ದ ಡ್ಯುಯಲ್ ಬ್ರೀಡ್. ಜೊತೆಗೆ ಇದರಲ್ಲಿ ನಾವು ಮ್ಯಾಕ್ಸಿಮಮ್ ಮಿಲ್ಕ್ ಈಲ್ಡ್ನ ಎಕ್ಸ್ಪೆಕ್ಟ್ ಮಾಡಬಹುದು. ರೈಟ್. ನೆಕ್ಸ್ಟ್ 58, germ plasm theory of organic evolution is prepared and proposed by germ plasm, which is proposed by AUGU
ಅಗಸ್ಟ್ ವೈಸ್ಮ್ಯಾನ್ ಅವ್ರದ್ದು ಬಹಳ ಸುಂದರವಾಗಿರ್ತಕ್ಕಂಥ ಬ್ಯೂಟಿಫುಲ್ ಆಗಿರೋ ಎಕ್ಸ್ಪೆರಿಮೆಂಟ್ ಅನ್ನು ಅಗಸ್ಟ್ ವೈಸ್ಮ್ಯಾನ್ ಅವರು ಕಂಡಕ್ಟ್ ಮಾಡಿದ್ದಾರೆ. ಸೊ ಅಂದ್ರೆ ಏನಂದ್ರೆ ಕ್ಯಾರೆಕ್ಟರ್ಸ್ಗಳು ಒಂದು ಜನರೇಷನ್ಗೆ ಇನ್ನೊಂದು ಜನರೇಷನ್ಸ್ಗೆ ಹೇಗೆ ಇನ್ಹೆರಿಟ್ ಆಗ್ತಿದೆ, ಅವುಗಳು ಈಗ ನನ್ನ ಹತ್ರ ಯಾವುದೋ ಒಂದು ಕ್ಯಾರೆಕ್ಟರ್ ಇದೆ ಅಂದ್ರೆ ನನ್ನ ನೆಕ್ಸ್ಟ್ ಜನರೇಷನ್ ಕೂಡ ಅದು ಇನ್ಹೆರಿಟ್ ಆಗ್ತಿದೆ ಅನ್ನೋದನ್ನ ಏನು ಪ್ರಪೋಸ್ ಮಾಡಿರ್ತಾರೆ ಸಾಕಷ್ಟು ಸೈಂಟಿಸ್ಟ್ಗಳು, ಅದು ಹಾಗಲ್ಲ. ಅದು ಮೇಜರ್ ಆಗಿ ನಮ್ಮ ಜರ್ಮಾನಿಯಲ್ ಸೆಲ್ಸ್ಗಳಾಗಿರ್ತಕ್ಕಂಥ ಪ್ರಾಬ್ಲಮ್ಸ್. ಸೊ ಈ ಅಗಸ್ಟ್ ವೈಸ್ಮನ್ ಅವರು ಟೇಲ್ ಆಫ್ ದಿ ಮೈಸ್ ಅನ್ನ ಕಟ್ ಮಾಡಿ ಬ್ರೀಡ್ ಮಾಡ್ತಾರೆ. ನೆಕ್ಸ್ಟ್ ಜನರೇಷನ್ಸ್ ಅಲ್ಲಿ ಟೇಲ್ ಇಟ್ಕೊಂಡು ಮರಿಗಳು ಬರ್ತದೆ ಅಲ್ವಾ. ಅಲ್ಲಿ ಟೇಲ್ ಕಟ್ ಮಾಡಿದ್ರೆ ನೆಕ್ಸ್ಟ್ ಜನರೇಷನ್ ಟೈಲ್ ಬರಬಾರ್ದಿತ್ತಲ್ವ, ಮತ್ತೆ ಹೇಗೆ ಬರ್ತಾ ಇದೆ? ರಿಪ್ರೊಡಕ್ಷನ್ ಆಗೋ ಟೈಮಲ್ಲಿ ಆ ಒಂದು ಪೇರೆಂಟ್ಸ್ ಟೈಲ್ ಇರಲಿಲ್ಲ. ನೆಕ್ಸ್ಟ್ ಜನರೇಷನ್ಸ್ he continued for 20 generations. Still he don't obtain the presence of the tail in the next generations. ಸೊ ಒಂದಿಷ್ಟು ಬ್ಯೂಟಿಫುಲ್ ಆಗಿರೋ ಎಕ್ಸ್ಪೆರಿಮೆಂಟ್ ಅನ್ನ ಜರ್ಮ್ ಪ್ಲಾಸಮ್ ಥಿಯರಿ, ಸೊ ದಟ್ ಜರ್ಮೈನಲ್ ಸೆಲ್ಸ್ಗಳಾಗಿರ್ತಕ್ಕಂಥ ಪ್ರಾಬ್ಲಮ್ಸ್ಗಳು ನೆಕ್ಸ್ಟ್ ಜನರೇಷನ್ಸ್ಗೆ ಇನ್ಹೆರಿಟ್ ಆಗ್ತದೆ. ಜರ್ಮೈನಲ್ ಸೆಲ್ಸ್ಗಳಿರ್ತಕ್ಕಂಥ ಸೆಲ್ಸ್ಗಳು ನೆಕ್ಸ್ಟ್ ಜನರೇಷನ್ಸ್ಗೆ ಇನ್ಹೆರಿಟ್ ಆಗ್ತದೆ. ಜರ್ಮ್ ಸೆಲ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಇನ್ಹೆರಿಟೆನ್ಸ್ ಟು ದ ನೆಕ್ಸ್ಟ್ ಜನರೇಷನ್. ಸೊ ದಟ್ ಎರಡು ರೀತಿಯ ಸೆಲ್ಸ್ಗಳನ್ನ ನಾವು ಅಬ್ಸರ್ವ್ ಮಾಡಬಹುದು. ಒಂದು ಸೊಮ್ಯಾಟಿಕ್ ಸೆಲ್ಸ್, ಇನ್ನೊಂದು ಜರ್ಮೈನಲ್ ಸೆಲ್ಸ್. ಯಾವ ಪ್ರಾಬ್ಲಮ್ಸ್ಗಳು ಸೊಮ್ಯಾಟಿಕ್ ಸೆಲ್ಸ್ ಅಲ್ಲಿ ಆಗಿರ್ತದೆ ಅವೆಲ್ಲವೂ ಕೂಡ ಇನ್ಹೆರಿಟ್ ಆಗ್ತದೆ. ಯಾವ ಸೆಲ್ಸ್ಗಳು ಜರ್ಮೈನಲ್ ಸೆಲ್ಸ್ ಅಲ್ಲಿ ಆಗ್ತದೆ ಅವುಗಳು ಸೊಮ್ಯಾಟಿಕ್ ಸೆಲ್ಸ್ ಅಲ್ಲಿ ಆಗಿದ್ದು ಇನ್ಹೆರಿಟ್ ಆಗೋದಿಲ್ಲ. ಬಾಡಿ ಸೆಲ್ಸ್ ಅಲ್ಲಿ ಆಗಿದ್ದು ಜರ್ಮೈನಲ್ ಸೆಲ್ಸ್ ಅಲ್ಲಿ ಆಗಿದ್ದು ನೆಕ್ಸ್ಟ್ ಜನರೇಷನ್ ಇನ್ಹೆರಿಟ್ ಆಗ್ತದೆ ಅನ್ನೋ ಒಂದು ಬ್ಯೂಟಿಫುಲ್ ಎಕ್ಸ್ಪೆರಿಮೆಂಟ್ ನ ಅಗಸ್ಟ್ ವೈಸ್ಮನ್ ಅವರು ಕೊಡ್ತಾರೆ. ಸೊ ಮುಂದೆ ಉಳಿದಿರೋ ಕ್ವಶನ್ಸ್ಗಳನ್ನ ನೆಕ್ಸ್ಟ್ ಸೆಷನ್ಸ್ ಅಲ್ಲಿ ಡಿಸ್ಕಸ್ ಮಾಡೋಣ. ಸೊ ಕ್ಲಾಸಸ್ಗಳಿಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಸಿ ಯು ಆಲ್ ಇನ್ ದ ನೆಕ್ಸ್ಟ್ ಸೆಷನ್. ಥ್ಯಾಂಕ್ ಯು.